ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದಲ್ಲಿ ವರುಣಾರ್ಭಟ ಜೋರಾಗಿದೆ. ಮಹಾರಾಷ್ಟ್ರ ಕರ್ನಾಟಕ ಸಂಪರ್ಕ ಸೇತುವೆ ಬಂದ್ ಆಗಿದ್ದು ಕುಡಚಿ ಉಗ್ರಾ ಖುರ್ದ್ ಸಂಪರ್ಕ ಸೇತುವೆ ಮುಳುಗಡೆಯಾಗಿದೆ. ಬೆಳಗಾವಿ ಜಿಲ್ಲೆ ರಾಯಭಾಗದ ಕುಡಚಿ ಉಗಾರ್ ಸೇತುವೆ ಇದು ಪರ್ಯಾಯ ಮಾರ್ಗದ ಮುಖಾಂತರ ವಾಹನ ಸವಾರರು ಸಂಚಾರ ಮಾಡ್ತಾ ಇದ್ದಾರೆ. ಸೇತುವೆ ಬಳಿ ಪೊಲೀಸರಿಂದ ಬ್ಯಾರಿಕೇಡ್ ಹಾಕಿ ಬಂದೋಬಸ್ತ್ ಕೂಡ ಮಾಡಲಾಗಿದ್ದು ಧಾರಾಕಾರ ಮಳೆ ಬರ್ತಾ ಇರೋ ಹಿನ್ನೆಲೆ ಕೃಷ್ಣಾ ನದಿಯ ಒಳಹರಿವು ಹೆಚ್ಚಳ ಆಗಿದೆ. ಸೇತುವೆ ಮೇಲೆ ಕೃಷ್ಣಾ ನದಿ ನೀರು ಹೆಚ್ಚಾಗಿ ಹರಿತಾ ಇದೆ. 1,30,000 ಕ್ಯೂಸೆಕ್ಸ್ನಷ್ಟು ಕೃಷ್ಣೆಗೆ ಒಳಹರಿವು ಹೆಚ್ಚಾಗಿದೆ. ಈಗ ಪರ್ಯಾಯ ಮಾರ್ಗದ ಮುಖಾಂತರ ವಾಹನ ಸವಾರರು ಆ ಬ್ರಿಡ್ಜನ್ನ ಅಥವಾ ಸೇತುವೆನ ಬಿಟ್ಟು ಬೇರೆ ಮಾರ್ಗವನ್ನು ಅನುಸರಿಸ್ತಾ ಇದ್ದಾರೆ. ಪರ್ಯಾಯ ಮಾರ್ಗವನ್ನು ಅಥವಾ ಪರ್ಯಾಯ ಸೇತುವೆನ ಬಳಸ್ತಾ ಇದ್ದಾರೆ. ಏನಕ್ಕಪ್ಪ ಅಂತ ಹೇಳಿದ್ರೆ ಮಳೆ ಹೆಚ್ಚಾಗ್ತಾ ಇದೆ, ನದಿಗೆ ಒಳಹರಿವು ಹೆಚ್ಚಾಗ್ತಾ ಇದೆ. ಪರಿಣಾಮ ಸೇತುವೆ ಮೇಲೆಲ್ಲ ನೀರು 1,30,000 ಕ್ಯೂಸೆಕ್ಸ್ ಒಳಹರಿವೆ ಹೆಚ್ಚಾಗಿದೆಯಂತೆ. ಈಗ ಬೆಳಗಾವಿಯ ರಾಯಭಾಗ ಗಮನಿಸ್ತಾ ಇದ್ದೀರಿ. ಸೇತುವೆ ಸಂಪೂರ್ಣವಾಗಿ ಇನ್ನೊಂದು ಚೂರು ಒಂದಷ್ಟು ಅಡಿ ನೀರು ಎತ್ತರ ಆಗಿಬಿಟ್ರೆ ಸೇತುವೆನೇ ಕಾಣಿಸಲ್ಲ ಅಲ್ಲಿ ಇದೆಯಾ ಏನು ಅಂತ. ಈಗ ಜಸ್ಟ್ ಕುರುಹು ಕಾಣಿಸ್ತಾ ಇದೆ ಅಷ್ಟೇ. ಇದ್ರ ಮೇಲೆ ವೆಹಿಕಲ್ಗಳು ಬರುತ್ತವೆ ಅಂದರೆ ಅದು ಯಮನ ಮೇಲೆ ಸವಾರಿ ಮಾಡಿದಂತೆ. ಹಾಗಾಗಿ ಆ ರಿಸ್ಕಿಗೆ ಯಾರೂ ಮುಂದಾಗ್ತಾ ಇಲ್ಲ, ಪರ್ಯಾಯ ಮಾರ್ಗವನ್ನು ಅನುಸರಿಸ್ತಾ ಇದ್ದಾರೆ. ಪ್ರತಿ ವರ್ಷ ಮಳೆ ಬಂದಾಗ, ವಿಪರೀತ ಮಳೆ ಹೆಚ್ಚಾದಾಗ ಈ ಭಾಗದಲ್ಲಿ ಇಂತಹ ಸಮಸ್ಯೆಗಳು ಹೆಚ್ಚಾಗಿರುತ್ತೆ. ಗಮನಿಸ್ತಾ ಇದ್ದೀರಿ ಸೇತುವೆ ಮೇಲೆಲ್ಲ ನೀರು. ಈಗ ನೀವು ನೋಡ್ತಾ ಇದ್ರಲ್ಲಿ ಇದು ಸೇತುವೆ, ನದಿ ನೀರು ಅದ್ರ ಮೇಲೆ ಬಂದಿರೋದು ಹಾಗೆ ಕಾಣಿಸ್ತಾ ಇದೆ. ಹಾಗಾಗಿ ಆ ಕಡೆ ಈ ಕಡೆ ಎರಡೂ ಕಡೆ ಬ್ಯಾರಿಕೇಡ್ಗಳನ್ನು ಹಾಕಿದ್ದಾರೆ, ಬಂದೋಬಸ್ತ್ ಕೂಡ ಮಾಡಿದ್ದಾರೆ. ಸಾರ್ವಜನಿಕರಿಗೆ ಸೂಚನೆ ಅದನ್ನು ಕೂಡ ಈ ಒಂದು ಬ್ಯಾನರ್ ಮುಖಾಂತರ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ.